ವೆಲ್ಕಮ್ ಬ್ಯಾಕ್. ಕುಮಟಾ ಸಿದ್ದಾಪುರದಲ್ಲಿ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆಯಾಗಿದೆ. ಸಾಕಷ್ಟು ಆತಂಕಗೊಳಿಸಿದೆ ಈ ಗುಡ್ಡದ ಭಾಗ. ಈಗಾಗಲೇ ಅಲ್ಲಿ ಕುಸಿತ ಆಗ್ತಾ ಇದೆ. ಅದರ ಮೇಲೆ ಮತ್ತೊಂದು ರಸ್ತೆ ಮೇಲೆ 50 ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತಿರೋದು. ಗುಡ್ಡ ಕುಸಿದು 2 ದಿನ ವಾಹನ ಸಂಚಾರ ಬಂದಾಗಿದೆ. ರಸ್ತೆ ಮೇಲೆ ಮರ ಬಿದ್ದಿದೆ, ಜೊತೆಗೆ ಮಣ್ಣನ್ನು ತೆರವುಗೊಳಿಸಿದ್ದಾರೆ ಸಿಬ್ಬಂದಿ. ಕುಮಟಾ ಸಿದ್ದಾಪುರ ನಡುವಿನ ಸಂಚಾರ ಪುನರ್ ಆರಂಭ ಆಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಆಗಿರೋ ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದು. ಹದಿನಾರನೇ ತಾರೀಕು ಸಂಭವಿಸಿದ್ದು ದುರಂತ. 16ನೇ ತಾರೀಕು ಸರಿಸುಮಾರು 15 ಜನ ಆ ಮಣ್ಣಿನಾಡಿ, ಗುಡ್ಡದಿಂದ ಕುಸಿದ ಮಣ್ಣಿನಾಡಿಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ರು. ಅನೇಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಆಗ್ತಾ ಒಂದೊಂದೇ ಶವ ತೆಗಿತಾ ಇದ್ರು ಕೂಡ ಅಲ್ಲಿರುವ ಸಂಬಂಧಿಕರ ಆಕ್ರಂದನ್ನ ಸತತವಾಗಿ ಮುಗಿಲು ಮುಟ್ತಾ ಇದೆ. ಅದರಲ್ಲೂ ಅರ್ಜುನ್, ಆ ಟ್ರಕ್ನ ಚಾಲಕ, ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡಿರುವವನು ಸತತವಾಗಿ 6ನೇ ದಿನ ಕೂಡ ಆತನನ್ನ ಬದುಕಿ ಉಳಿಸಿಕೊಳ್ಳುವ ಕಾರ್ಯಾಚರಣೆ ಮುಂದುವರೆದಿದೆ. ಅರ್ಜುನ್ ರಕ್ಷಣೆಗಾಗಿ ಹರಸಾಹಸವನ್ನ ಮುಂದುವರೆಸಿದ್ದಾರೆ ರಕ್ಷಣಾ ಸಿಬ್ಬಂದಿ. ಇವತ್ತು ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಕೂಡ ಸಾಥ್ ನೀಡಲಿದೆ. ಗಂಗಾವಳಿ ನದಿಯಲ್ಲೂ ಕೂಡ ಬೋಟ್ ಮೂಲಕ ಶೋಧ ಕಾರ್ಯವನ್ನು ನಡೆಸಲಿದ್ದಾರೆ. NDRF, SDRF ಸಿಬ್ಬಂದಿಗಳಿಂದ ತೀವ್ರ ಹುಡುಕಾಟ ಮುಂದುವರೆದಿದೆ. 3ವರಿಗಾಗಿ ಶೋಧ ನಡೀತಾ ಇದೆ. ರಕ್ಷಣಾ ಪಡೆಗಳು ಸತತವಾಗಿ ಆ ಮಳೆ ಹಾಗೆ ಬಿಗುವಿನ ವಾತಾವರಣ, ಯಾವಾಗ ಮತ್ತೆ ಆ ಗುಡ್ಡ ಕುಸಿಯುತ್ತೋ ಅನ್ನೋದು ಗೊತ್ತಿಲ್ಲ, ಆತಂಕದ ನಡುವೆ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಸತತವಾಗಿ ಮುಂದುವರೆಸಿದ್ದಾರೆ. ನನಗೆ ಗಮನಿಸ್ತಾ ಇದ್ವಿ, ಸಾಕಷ್ಟು ಜನ ರಾಜಕಾರಣಿಗಳು, ನಮ್ಮ ರಾಜ್ಯದವರು, ಪಕ್ಕದ ಕೇರಳದವರು ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಅಲ್ಲಿನ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಅರ್ಜುನ್ ಅವರ ಕುಟುಂಬದವರು ಮನವಿ ಮಾಡ್ಕೊಂಡಿದ್ದಾರೆ ಕೇರಳ ಸರ್ಕಾರಕ್ಕೆ. ಕೇವಲ ಕರ್ನಾಟಕದವ್ರು ಮಾತ್ರ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋದು ನಮಗೆ ಸಮಾಧಾನ ಆಗ್ತಿಲ್ಲ, ನಮ್ಮ ರಾಜ್ಯದಿಂದ ಅಂದರೆ ಕೇರಳದಿಂದಲೂ ಕೂಡ ಒಂದಷ್ಟು ಜನನ ರಕ್ಷಣಾ ತಂಡದವ್ರನ್ನ, ನುರಿತವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಕೇರಳದ ಕೆಲ ರಾಜಕಾರಣಿಗಳು ಕೂಡ ಭೇಟಿ ನೀಡುವ ಸಾಧ್ಯತೆಗಳಿದೆ. 2 ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಯಾವ ರೀತಿಯಾಗಿ ಆ ದುರಂತ ಸಂಭವಿಸಿದ ನಂತರದಲ್ಲಿ ಅಲ್ಲಿನ ಪರಿಸ್ಥಿತಿ ಇದೆ ಅನ್ನೋದನ್ನ ಡ್ರೋನ್ ದೃಶ್ಯ ನಮಗೆ ತಿಳಿಸಿ ಹೇಳ್ತಿದೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ರೈಟ್. ಇನ್ನು ಈ 16ನೇ ತಾರೀಕೇನು ದುರಂತ ಸಂಭವಿಸಿತ್ತು, ಆ ದಿನದಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಅಲ್ಲಿಂದಲೇ ನೀಡ್ತಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಈಗಲೂ ಕೂಡ ಅಂಕೋಲಾದಲ್ಲೇ ಇದ್ದಾರೆ, ಆ ಗುಡ್ಡ ಕುಸಿತ ಆದ ಜಾಗದಿಂದಲೇ. ಈ ರಕ್ಷಣಾ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನು, ಅನೇಕ ಎಕ್ಸ್ಕ್ಲೂಸಿವ್ಗಳನ್ನು ಕೊಟ್ಟಿದ್ದಾರೆ ನಾಗೇಂದ್ರ ಬಾಬು. ಇವತ್ತು ಕೂಡ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ 6ನೇ ದಿನ ಮುಂದುವರೆದಿದೆ. ಚಾಲೆಂಜಸ್ ಅಂತ ಏನು ಎದುರಾಗ್ತಾ ಇದೆ, ಹಾಗೆ ಕೇರಳದ ರಾಜಕಾರಣಿಗಳು ಕೂಡ ಇವತ್ತು ಬರೋ ನಿರೀಕ್ಷೆ ಇರೋದ್ರಿಂದ ಯಾರೆಲ್ಲ ಬರಬಹುದು, ಏನೆಲ್ಲ ಡೆವಲಪ್ಮೆಂಟ್ ನಿರೀಕ್ಷೆ ಮಾಡ್ತಿದ್ದೀರಿ ತಾವು? ಸ್ಮಿತಾ ನೋಡಿ, ಒಂದು ನಾವು ಕಳೆದ 6 ದಿನಗಳಿಂದ ಇಲ್ಲೇ ನಿಂತು ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಎಲ್ಲರೂ ಅಂದುಕೊಂಡಿರುವಷ್ಟೇ ಈ ಒಂದು ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆ ಇದೆಯಲ್ಲ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಿನ್ನೆಯೂ ಕೂಡ ಗುಡ್ಡ ಕುಸಿತ ಆಗಿತ್ತು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಆ ಒಂದು ಜಾಗದಲ್ಲಿ ಈ 3-4 JCBಗಳಿಗಿಂತ ಹೆಚ್ಚು JCBಗಳನ್ನು ಅಲ್ಲಿ ಬಿಟ್ಟಿದೆ. ಆದರೆ ಅಲ್ಲಿ ವೈಬ್ರೇಷನ್ ಆಗಿದೆ. ಆದರೆ ಮತ್ತೊಮ್ಮೆ ಆ ಗುಡ್ಡ ಕುಸಿಯುವಂಥ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರನ್ನೂ ಕೂಡ ಅಲ್ಲಿ ಹೋಗೋದಕ್ಕೆ ಬಿಡದೆ ಸೇಫ್ ಆಗಿ, ಯಾಕೆಂದರೆ ಅಲ್ಲಿ JCBಯಲ್ಲಿ ಕೆಲಸ ಮಾಡುವಂಥವ್ರು, ಮಣ್ಣು ತೆರವುಗೊಳಿಸುವಂಥ ಸಿಬ್ಬಂದಿಗಳಾಗಿರ್ಬೋದು, ಅವರ ಸೇಫ್ಟಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಸ್ಮಿತಾ ನೋಡಿ, ಇವತ್ತು ಆ ಅರ್ಜುನ್ನ ಬದುಕಿ ಬರಲಿ ಅಂತೇಳಿ ಇವತ್ತು ಕೇರಳದಾದ್ಯಂತ ಒಂದಷ್ಟು ಕೂಗು ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಆಗಮಿಸಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಜಿಯೋಲಜಿಕಲ್ ತಜ್ಞರು ಕೊಟ್ಟಿರುವಂಥ ರಿಪೋರ್ಟ್, ಆ ಒಂದು ರಿಪೋರ್ಟ್ನ ಆಧಾರದಲ್ಲಿ ಈ ಜಾಗ ಸದ್ಯಕ್ಕೆ ಸೇಫ್ ಅಲ್ಲ, ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಇದೇ ಜಾಗದಲ್ಲಿ ಗುಡ್ಡ ಕುಸಿಯುವಂಥ ಸಂಭವ ಎದುರಾಗುತ್ತೆ, ಡೇಂಜರ್ ಝೋನ್ ಅಂತೇಳಿ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಎನ್ನುವ ಆ ರಿಪೋರ್ಟ್ ಸಮೇತವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅರ್ಜುನ್ ಜೊತೆಗೆ ನಮ್ಮವರು ಕೂಡ ಇನ್ನೂ ಪತ್ತೆ ಆಗಿಲ್ಲ, ಒಟ್ಟು 3ರನ್ನು ಕೂಡ ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಆರ್ಮಿಯವರನ್ನು ಕೂಡ ಕರೆಸಿಕೊಂಡು ಅವರ ಸಹಾಯದಿಂದ ಕೂಡ ಇವತ್ತು ಕಾರ್ಯಾಚರಣೆಗೆ ಇಳಿತಾರೆ. ಸ್ಮಿತಾ, ಈಗ ನಮ್ಮೊಂದಿಗೆ ಅವರು ಮುನಾಫ್ ಅವರಿದ್ದಾರೆ. ಅವರು ಒಂದು ಮಾತು ಹೇಳ್ತಾ ಇದ್ರು, ಅರ್ಜುನ್ಗೆ ಯಾವ ರೀತಿಯಾಗಿ ಸೇಫ್ ಆಗಿರ್ತಾರೆ ಅಂತೇಳಿ ಒಂದು ಕಾನ್ಫಿಡೆಂಟ್ ಇದೆ ಅಂದಾಗ ಅವ್ರು ಹೇಳಿದ್ರು ಕ್ಯಾಬಿನ್ ತುಂಬ ಗಟ್ಟಿ ಇದೆ ಅಂತ ಹೇಳಿದ್ರು.
ಸರ್, ಈಗ ನಿಮಗೆ ಕಾರ್ಯಾಚರಣೆ ಒಂದು ರೀತಿಯಲ್ಲಿ ಸಮಾಧಾನ ತರ್ತಾ ಇದೆಯಾ? ಈಗ ಓಕೆ ನಡೀತಾ ಇದೆ. ಈಗ ಮಿಲಿಟ್ರಿ ಬಂದಿದ್ರೆ ನಾವು ಸ್ಟಾರ್ಟಿಂಗೇ ಹೇಳ್ತಾ ಇದ್ವಿ, ಮಿಲಿಟ್ರಿ ಬಂದರೆ ನಮ್ಮದು ಇದು ನಾವು ತೊಗೊಂಡು ಬರಬೇಕು ಮಿಲಿಟ್ರಿಗೆ ಅಂತೇಳಿ. ಇಷ್ಟು ದೊಡ್ಡ ಒಂದು ಘಟನೆ ನಡೆದಿದೆ. ನಾರ್ಮಲಿ ನಾವು ಮುಂಚೆಯಿಂದ ನೋಡ್ತಾ ಇದ್ವಿ, ಇಂಥ ದೊಡ್ಡ ದೊಡ್ಡ ಘಟನೆ ನಡೆದ್ರೆ ಇಮಿಡಿಯೇಟ್ ಮಿಲಿಟ್ರಿ. ಈಗಲೂ ಫೋನ್ ರಿಂಗ್ ಆಗ್ತಾ ಇದೆಯಾ? ಈಗ ಆಗ್ತಾ ಇಲ್ಲ. 2 ದಿನ ಮುಂಚೆ 3 ಸಲ ಆಗಿದೆ. ಈಗಲೂ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ. ಅದೇ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ. ಎಸ್ ಸ್ಮಿತಾ, ಇದು ಲಾರಿ ಮಾಲೀಕರಾಗಿರುವಂಥ ಮುನಾಫ್ ಅವರ ಮಾತು. ಈಗಲೂ ಅಲ್ಲೇ ನಮಗೆ ಲೊಕೇಶನ್ ತೋರಿಸ್ತಾ ಅಂತ ನೋಡಿ. ನಾಳೆ ಆತನ ಮದುವೆಯಾಗಿ 2 ವರ್ಷದ ಸಂಭ್ರಮಾಚರಣೆ ಇತ್ತು. ಆದರೆ ಆತ ಇವತ್ತು ಇಲ್ಲ, ಇನ್ನೂ ಬದುಕಿ ಬರಬೇಕು ಅನ್ನುವ ಆಶಯದಲ್ಲೇ ಪತ್ನಿ ಕೂಡ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ಈಗ ಒಂದು ರೀತಿಯಲ್ಲಿ ಅಯೋಮಯ ಆಗಿದೆ. ಮಹಾಮಳೆಯಿಂದ ನದಿಗಳಲ್ಲಿ ಪ್ರವಾಹದ ಸ್ಥಿತಿ ಉಂಟಾಗಿದೆ. ಕಟ್ಟಿಗೆಯ ಸೇತುವೆಯನ್ನು ನಿರ್ಮಿಸಿ ಆ ಸೇತುವೆ ಮೇಲೆ ಸಾವಿನ ನಡಿಗೆಯನ್ನು ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಡೂರಿ ನಾಲಾಗೆ ಕಟ್ಟಿಗೆಯ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದೇ ಸೇತುವೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಸೇತುವೆ ಮೇಲೆ ಜೀವವನ್ನು ಒಂದು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೇರಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ಪರದಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎದುರು ಗ್ರಾಮಸ್ಥರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಸ್ತೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಸೇತುವೆಯನ್ನು ಅಲ್ಲಿನ ಸ್ಥಳೀಯರು ಯಾವ ರೀತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಆದರೆ ಕಾಡಂಚಿನ ಪ್ರದೇಶದಲ್ಲಿ ಇರುವಂಥ ಏನು ಗ್ರಾಮಗಳಿಗೆ ಸರಿಯಾದ ಸಂಪರ್ಕ ಇಲ್ಲ. ಹಾಗಾಗಿ ಏನು ಕಟ್ಟಿಗೆ ಬ್ರಿಡ್ಜ್ಗಳನ್ನು ಅಂದರೆ ಕಟ್ಟಿಗೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇದೇ ಒಂದು ಏನು ಬ್ರಿಡ್ಜ್ ಮೇಲೆ ಜನ ಅಂದರೆ ಕಾಡಂಚಿನ ಜನ ಕೂಡ ಓಡಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನೆರಸೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದೇನೆ. ಇಲ್ಲಿ ಸುಮಾರು 5 ಹಳ್ಳಿಗಳಿಗೆ ಈ ಒಂದು ಬ್ರಿಡ್ಜ್ ಸಂಪರ್ಕ ಕಲ್ಪಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಗೌಳಿವಾಡ ಇರ್ಬೋದು, ನೆರಸೆ ಇರ್ಬೋದು, ಪಾಸ್ತೇಳೆ ಸೇರಿದಂತೆ ಒಟ್ಟು 5 ಗ್ರಾಮಗಳಿಗೆ ಈ ಏನು ಬ್ರಿಡ್ಜ್ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ಇಲ್ಲಿ ಸ್ವತಃ ಜನರೇ ಕೂಡ ಈ ರೀತಿಯಾಗಿ ಅಂದರೆ ಹಗ್ಗವನ್ನು ಕಟ್ಟಿ ಮೇಲೆ ಅದಕ್ಕೆ ಆಧಾರ ಸ್ತಂಭವಾಗಿ ಗಿಡಗಳಿಗೆ ಈ ತಂತಿ ಹಗ್ಗವನ್ನು ಕಟ್ತಾರೆ. ಜೊತೆಗೆ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಸೇತುವೆ ಮೇಲೂ ಕೂಡ ಬೈಕ್ ಸಂಚಾರ ಕೂಡ ಮಾಡ್ತಾರೆ. ಜೀವ ಭಯದಲ್ಲೇ ಕೂಡ ಏನು ನಿತ್ಯ ಕೂಡ ಓಡಾಟವನ್ನು ಮಾಡ್ತಾರೆ. ಗರ್ಭಿಣಿ ಮಹಿಳೆ ಇರ್ಬೋದು, ಏನಾರ ಅನಾರೋಗ್ಯ ಸಂಭವಿಸಿದ್ದೇ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದರೆ ಏನು ಸ್ವತಂತ್ರ ಬಂದಾಗಿಂದ ಕೂಡ ಈ ಕಾಡಂಚಿನ ಗ್ರಾಮಗಳು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಭೀಮಗಢ ಅಭಯಾರಣ್ಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಾದಂಥ ಅನುಮತಿಯನ್ನು ಕೊಡೋದಿಲ್ಲ. ಹಾಗಾಗಿ ಈ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುತ್ತೆ ಮತ್ತು ಪ್ರಮುಖವಾಗಿ ಇಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಮಹಿಳೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಲೆನಾಡು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ಜನ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅದರಲ್ಲೂ ನದಿ ತೊರೆಗಳೆಲ್ಲವೂ ಕೂಡ ಪ್ರವಾಹ ಪರಿಸ್ಥಿತಿಯಲ್ಲಿ